ಕಾಂತಾರ ತರ ಸಿನಿಮಾ ನನ್ನ ಸಿನಿಮಾ ಹಾಗೆ ಆಗತ್ತೆ ಅಂತಾನೆ ಮಾಡಿದ್ರು. ಅದಕ್ಕೆ ಕೆಪಾಸಿಟಿ, ಆ ಒಂದು ಎಲಿವೇಶನ್, ಆ ಒಂದು ಕ್ಯಾನ್ವಸ್ ಸಿನಿಮಾಗಿತ್ತು. ಆ ಹಂತಕ್ಕೆ ಆಗಿಲ್ಲ, ಬಟ್ ಆದ್ರೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು. ಆ ಅಪ್ರಿಸಿಯೇಷನ್ ಇದನ್ನೆಲ್ಲ ನೋಡಿ ಫಿಲ್ಮ್ ಫೆಸ್ಟಿವಲ್ ಇವತ್ತು ನೀವು ಹೇಳಿದ ಪದ ಸತ್ಯನೇ. ಥಿಯೇಟರ್ನಲ್ಲಿ ಸೂಪರ್ ಡೂಪರ್ ಹಿಟ್ ಅಲ್ಲ, ಆಸ್ ಎ ರಿವ್ಯೂ ಆಗಿ ಸಿನಿಮಾ ದೊಡ್ಡ ಹಿಟ್ಟು. ನಾನು ಹಾಕಿರೋ ಬಂಡವಾಳ ಏನು ಅಂತ ಇದೆಲ್ಲ ಸರ್ಕಸ್ ಮಾಡಿ ಅಲ್ಲಿಂದಲ್ಲಿ ಆಯ್ತು ಅನ್ನೋದಿದೆಯಲ್ಲ, ಅದೊಂದು ಸಮಾಧಾನ. ಇವಾಗ ನಿಮ್ಮ ಹೆಸರಾಗಿದೆ, ಜನಗಳು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ, ಬಟ್ ಅದು ನಿಮ್ಗೆ ಇನ್ನೊಂದು ಮೂವಿ ಮಾಡೋ ಶಕ್ತಿ ಕೊಟ್ಟಿದೆಯಾ? ಇಲ್ಲ, ನಿರ್ಮಾಪಕನಾಗಿ ಇನ್ನೊಂದು ಸಿನಿಮಾ ಮಾಡುವಂತ ಶಕ್ತಿ ಕೊಟ್ಟಿಲ್ಲ. ಹಳೆ ಸಾಲಗಳನ್ನೆಲ್ಲ ತೀರ್ಸ್ಕೊಂಡು ಅಲ್ಲಿಂದಲ್ಲಿ ಬ್ಯಾಲೆನ್ಸ್ ಮಾಡೋದಪ್ಪ ಇಲ್ಲ, ಸಿನಿಮಾ ಪ್ರೊಡಕ್ಷನ್ ಮಾಡೋ ಸದ್ಯಕ್ಕೆ ಸವಾಸ ಬೇಡ ಅನ್ನೋ ಹಂತಕ್ಕೂ. ಯಾಕಂದ್ರೆ ಕೆಲವನ್ನೆಲ್ಲ ನೇರವಾಗಿ ಒಪ್ಕೊಳ್ಬೇಕು. ಸುಮ್ಮನೆ ಮಂಡು ಇದರಲ್ಲಿ ಸಿನಿಮಾ ಸರಿ ಹತ್ತು ಮಾಡೋ ಶಕ್ತಿ ಇದಲ್ಲ. ಹೇಳೋ ಕ್ವಶನ್ ಕರೆಕ್ಟ್ ಆಗಿದೆ. ಎಲ್ಲ ಹಳೆಯ ಇದನ್ನ ಬ್ಯಾಲೆನ್ಸ್ ಗಳನ್ನ ಒಂದಂತ ಕ್ಲಿಯರ್ ಮಾಡ್ಕೊಂಡು ಸಾಕಪ್ಪ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಬೇಡ, ಏನಿದ್ರು ಆಕ್ಟ್ ಮಾಡೋಣ, ಒಳ್ಳೆ ಪ್ರೊಡ್ಯೂಸರ್ ಸಿಗ್ತೀವಿ, ನೆಕ್ಸ್ಟ್ ನಂದು ಅಂತ ಹೇಳಿ ನೆಕ್ಸ್ಟ್ ಒಂದು ದೊಡ್ಡ ಹೆಸರು ಬಂದಾಗ ನೆಕ್ಸ್ಟ್ ಪ್ರೊಡಕ್ಷನ್ ಮಾಡೋಣ. ಆದ್ರೆ ಅದ್ರೊಳಗಡೆ ಹೇಳ್ತೀನಿ, ಸಿನಿಮಾ ಆಕ್ಟೇ ನಾನು ಇನ್ನೊಂದು ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಅಂತೆಲ್ಲ ಮಾಡ್ಬೋದು. ಆದ್ರೆ ಆಸ್ ಎ ಹೀರೋ ಆಗ್ಬೇಕು ಅಂತ ಬಂದು ಒಂದು ಪ್ರೊಡ್ಯೂಸ್ ಮಾಡ್ತಾನೆ ಇದ್ರೆ ನಾನು ಸ್ವತಃ ಹೋಗ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.